ಗುರು ನಿಮ್ಮ ವಾಟ್ಸಪ್ ಯಾವತ್ತಾದ್ರು ಬ್ಯಾನ್ ಆಗಿದೆಯಾ? ಬ್ಯಾನ್ ಆಗಿದೆ ಅನ್ನೋದಾದ್ರೆ ಈ ರೀತಿ ನೋಡಿ, ಇಲ್ಲಿ ಕಾಣ್ತಿದೆಯಲ್ಲ ಡಿಸ್ಪ್ಲೇ ಆಗ್ತಿದ್ದಲ್ಲ, ಈ ರೀತಿ ಬ್ಯಾನ್ ಆಗುವ ಸಂದರ್ಭ ಬರ್ಬೋದು ನಿಮಗೂ ಕೂಡ. ಏನಕ್ಕಪ್ಪ ಬ್ಯಾನ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ಫಸ್ಟ್ ರೀಸನ್ ಹೇಳ್ತೀನಿ ಏನಕ್ಕೆ ಬ್ಯಾನ್ ಆಗುತ್ತೆ ಅನ್ನೋದಾದ್ರೆ, ನೀವು ಹೆಚ್ಚು ಲಿಂಕ್ಗಳನ್ನ ಶೇರ್ ಮಾಡಿರೋಕೆನಾ ಅನ್ನೋನ್ ನಂಬರ್ಗೆ ಲಿಂಕ್ಗಳನ್ನ ಶೇರ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ಗಳಿಗೆ ನೀನು ಸೇವ್ ಮಾಡಿರ್ತೀಯ ನಂಬರು, ಪ್ರತಿಯೊಂದು ನಂಬರು ಸೇವ್ ಮಾಡಿ ಮೆಸೇಜ್ ಮಾಡ್ತಿರ್ತೀಯ. ನೀನು ಡೈಲಿ ಒಂದು 5 to 6 ಲಿಂಕ್ಸ್ಗಳನ್ನ ಶೇರ್ ಮಾಡಿರಿ, ಏನಾಗಲ್ಲ ಗುರು. ಹಂಗಂದ್ರೆ ಒಬ್ಬರಿಗೆ ನೀನು 10, 15, 20 ಲಿಂಕ್ಗಳು ಶೇರ್ ಮಾಡೋದೀಗ ಯಾವುದೋ ಒಂದು ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ ಬಿಟ್ಟಿದ್ದೀನಿ, ಅದು ವೈರಲ್ ಆಗಲಿ ಅಂದ್ಬಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಫ್ಯಾಮಿಲಿಗೆ ಎಲ್ಲ ಶೇರ್ ಮಾಡಿಬಿಟ್ರೆ ನೀನು ಆ ಲಿಂಕ್ನ ಶೇರ್ ಮಾಡ್ತೀಯಲ್ಲ, ವಾಟ್ಸಪ್ ಮ್ಯಾನೇಜ್ ಮಾಡೋ ಕಂಪ್ನಿ ಏನು ಅನ್ಕೊಳ್ಳುತ್ತೆ ಹೇಳು, ನೀನು ಸ್ಕ್ಯಾಮ್ ಮಾಡ್ತಿದ್ಯಾ, ಸುಮಾರು ಜನಕ್ಕೆ ಲಿಂಕ್ಗಳನ್ನ ಕಳಿಸಿ ನೀನು ಹ್ಯಾಕಿಂಗ್ ಏನಾದರೂ ಮಾಡ್ತಿದ್ಯಾ ಅಂತ ನಿಮ್ಮ ಅಕೌಂಟ್ನ ಬ್ಯಾನ್ ಮಾಡ್ತಾರೆ ಮತ್ತು ಸಸ್ಪೆಂಡ್ ಮಾಡ್ತಾರೆ. ಇವನೇ ಹೆಂಗೆ ಏನೇನೋ ಹೇಳ್ತಾನೆ ಅನ್ಕೊಳ್ಳೋಕೆ ಹೋಗ್ಬೇಡಿ. ನಿಮಗೂ ಕೂಡ ಒಂದಲ್ಲ ಒಂದು ದಿವಸ ಗೊತ್ತಾಗುತ್ತೆ. ಲಿಂಕ್ಗಳನ್ನ ಶೇರ್ ಮಾಡಿ ಡೌಟ್ ಅನ್ನೋದಾದರೆ ಒಬ್ಬನಿಗೆ ಒಂದು 50, 30 ಲಿಂಕ್ನ ಶೇರ್ ಮಾಡಿ ಒಂದಷ್ಟು ಜನಕ್ಕೆ ಒಂದೇ ಸತಿ ನಿಮ್ಗೆ ಕೂಡ ವಾಟ್ಸಪ್ ಬ್ಯಾನ್ ಆಗುತ್ತೆ. ಆಮೇಲೆ ಗೊತ್ತಾಗುತ್ತೆ ನಿಮಗೆ ಯಾವ ರೀತಿ ಅನ್ಬ್ಯಾನ್ ಮಾಡೋದು ಅಂತ ತಿಳಿಸಿದ್ದೀನಿ. ನನ್ನ ಅಕೌಂಟ್ನ ಬಯೋದಲ್ಲಿ ಯೂಟ್ಯೂಬ್ ಲಿಂಕ್ ಇದೆ, ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನಮ್ಮ ಅಕೌಂಟ್ನ ಫಾಲೋ ಮಾಡ್ಕೋರು ಬೇಗ.